ಇನ್ನು ಯಾವ ರೀತಿ ತಳಾಬುಡ ಇಲ್ದಿರುವಂಥ ಯೋಜನೆಗಳು ಜಾರಿ ಬಂದ್ಬಿಡ್ತವೆ, ಅದರ ಲಾಭವನ್ನು ಬೇಕಾದವರಿಗಿಂತ ಬೇಡದಿದ್ದವರೇ ಪಡಿತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೃಹಲಕ್ಷ್ಮಿ. ಏನು ಇಲ್ಲ ಸಲ್ಲದ ಪುಂಖಾನುಪುಂಖವಾದಂಥ ಕಥೆಗಳನ್ನು ಇವ್ರು ಹಾಕಿದ್ದು. ಏನು ಹೇಳ್ತೀರಿ ಬಿಡಿ, ಗೃಹಲಕ್ಷ್ಮಿ ದುಡ್ಡು ಬಂತು, ನಾವು ಉದ್ಯಮ ಶುರು ಮಾಡಿಬಿಟ್ವಿ, ನಾವು ಆ ಕೆಲಸ ಶುರು ಮಾಡಿದ್ವಿ, ನಾವು ಈ ಕಾರ್ಯ ಮಾಡಿದ್ವಿ. ಏನು ಗೃಹಲಕ್ಷ್ಮಿ ಇದಕ್ಕೆ ಪ್ರತಿ ತಿಂಗಳು ಬರ್ತಿದ್ದೇನು ಇವರಿಗೆ 1000 ಗಟ್ಟಲೆನೋ ಲಕ್ಷ ಗಟ್ಟಲೆನೋ ಅನ್ನುವಂಥ ಪ್ರಶ್ನೆ ಬಂದುಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಕೆಲವರು ಯಾರೋ ನಾವು ಎತ್ತಿನ ಬಂಡಿ ತಗೊಂಡ್ವಿ ಅನ್ನೋರು ಯಾರೋ, ಟ್ರ್ಯಾಕ್ಟರ್ ತಗೊಂಡ್ವಿ ಅಂದವ್ರು ಯಾರೋ ನೋಡಬೇಕಾಗಿತ್ತು. Hotel Management with AI. Join IIHM, International Institute of Hotel Management. ಈಗ ನೋಡಿ ದೊಡ್ಡ ಲೋಪ ಪತ್ತೆಯಾಗಿದೆ. ಬ್ಯಾಂಕ್ ಖಾತೆನೇ ಇಲ್ಲದಂಥವ್ರಿಗೆ 60 ಕೋಟಿ 69 ಲಕ್ಷ ರೂಪಾಯಿ ಸಂದಾಯ ಆಗಿದೆ. ಯಾರಪ್ಪನ ಮನೆ ದುಡ್ಡಿದು? ಯಾರಪ್ಪನ ಮನೆ ದುಡ್ಡು? ಯಾರು ಕೊಟ್ಟಿರಿ? ಕೊಡಬೇಕಾದ್ರೆ ತಲೆ ಇರಲಿಲ್ವಾ? ಬ್ಯಾಂಕ್ ಖಾತೆ ಇಲ್ದಿರುವಂಥವ್ರು ಇನ್ನು ದುಡ್ಡು ಕೊಡ್ತೀರಿ ಅಂತಂದರೆ ಏನು ಅರ್ಥ ಇದು? ಇದರಲ್ಲಿ ಅಧಿಕಾರಿಗಳು ಎಷ್ಟು ನುಂಗಿ ನೀರು ಕುಡಿದ್ರು? ಯಾರ್ಯಾರದ್ದು ಪಾತ್ರ ಇದೆ ಇದರಲ್ಲಿ? 23,262 ಮಂದಿ ಅವ್ರಿಗೆ ಹಣ ವರ್ಗಾವಣೆ ಆಗಿದೆ. ಅವ್ರ ವಿರುದ್ಧ ಏನಾದರೂ ಕ್ರಮ ಜರುಗಿಸ್ತೀರ ನೀವು? ಇಲ್ಲ, ಯಾಕೆಂದರೆ ಅವ್ರು ಕೇಳಿರಲಿಲ್ಲ, ನೀವೇ ಕೊಟ್ಟಿದ್ದು. ಎಲ್ಲರೂ ಅಪ್ಲಿಕೇಶನ್ ಗುಜರಾಯಿಸ್ಕೊಂಡ್ರು, ನೀವು ಅವಸರದಲ್ಲಿ ಕೊಟ್ಟಿರಿ. ಹೇಳಬೇಕಾಗಿತ್ತಲ್ಲ, ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಎದೆ ತಟ್ಟಿ ಹೇಳ್ಕೋಬೇಕಾಗಿತ್ತಲ್ಲ, ಕೊಟ್ರಿ. ನೋಡಿ ಈಗ ಇದು ನಾವು ಹೇಳ್ತಿರೋದಲ್ಲ, ಇದು ಲೆಕ್ಕ ಪರಿಶೋಧನಾ ಸಂಸ್ಥೆನೇ ಈ ಮಹತ್ವದ ವರದಿಯನ್ನು ಕೊಟ್ಟಿದೆ. ಶೇಮ್, ಅವಮಾನ ಇದು. ಬರೀ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಇದು ನಾವು ಹೇಳ್ತಿರುವಂಥ ಮಾತಲ್ಲ, CAG ಹೇಳ್ತಿರುವಂಥ ಮಾತು. ಗೃಹಲಕ್ಷ್ಮಿ ಯೋಜನೆಯಿಂದ ಯಾರ್ಯಾರಿಗೆ ಲಾಭ ಆಗಿದೆ ಅನ್ನೋಕ್ಕಿಂತ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಹೇಳುವಂಥದ್ದೇ ಭಾಳ ಸೂಕ್ತ. ಯಾಕಂದರೆ ಅಕೌಂಟೇ ಇಲ್ದಿರುವಂಥವ್ರಿಗೆ ದುಡ್ಡು ಹೋಗಿದೆ ಅಂತಂದರೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಲಕ್ಷ್ಮಿ. ರಂಗನಾಥ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಪ್ರಮುಖವಾದುದು. ಮನೆಯೊಡತಿಗೆ ಪ್ರತಿ ತಿಂಗಳು 2,000 ಕೊಡ್ತಕ್ಕಂಥ ಯೋಜನೆ ಇದು. ಈ ಯೋಜನೆಯನ್ನು ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊಣೆ ಹೊತ್ತಿದೆ. ಸುಮಾರು 1,30,00,000 ಮನೆಯೊಡತಿಯರು ಈ ಯೋಜನೆಯಡಿ ನೋಂದಾಯಿತರಾಗಿದ್ದಾರೆ. ಬಟ್ ಆದರೆ ಈ ಯೋಜನೆಯ ಅನುಷ್ಠಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಎಡವಿದ್ದಾರೆ. ಭಾರೀ ಲೋಪವನ್ನು ಕಂಟ್ರೋಲ್ ಆಡಿಟ್ ಜನರಲ್ ಆಫ್ ಇಂಡಿಯಾ ಅಂದರೆ ಭಾರತದ ಸರ್ವೋಚ್ಚ ಲೆಕ್ಕ ಪರಿಶೋಧನಾ ಸಂಸ್ಥೆ ವರದಿಯನ್ನು ಕೊಟ್ಟಿದೆ. ವರದಿಯಲ್ಲಿ ಪ್ರಮುಖ ಗಂಭೀರ ಲೋಪದೋಷಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಕೂಡಲೇ ತ್ವರಿತಗತಿಯಲ್ಲಿ ಇದನ್ನು ಸರಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಶಿಫಾರಸು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಮಂದಿ ಏನು 23,262 ಫಲಾನುಭವಿಗಳಿಗೆ ಹಣ ವರದಿ ಅಂದರೆ ಜಮೆ ಆಗಿರ್ತಕ್ಕಂಥದ್ದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಯಾರ್ಯಾರನ್ನ ಯೋಜನೆಯಿಂದ ಕೈ ಬಿಟ್ಟಿದ್ದಾರೆ ಅವರ ಮಾಹಿತಿಯನ್ನು ಇದುವರೆಗೂ ಕೂಡ CAGಗೆ ಇಲಾಖೆ ಸಲ್ಲಿಕೆ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತೊಂದು. ಮತ್ತು 23,262 ಮಂದಿಗೆ ಬ್ಯಾಂಕ್ ಅಕೌಂಟ್ ಖಾತೆನೇ ಇಲ್ಲದೆ ಹಣ ವರ್ಗಾವಣೆ ಆಗಿದೆ, ಅದು DBT ಮೂಲಕ. DBT ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತಕ್ಕಂಥ ಒಂದು ಯೋಜನೆ ಮೂಲಕ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ. ಬಟ್ ಅವರಿಗೆ ಬ್ಯಾಂಕ್ ಖಾತೆನೇ ಇಲ್ಲ. ಇನ್ನೊಂದಷ್ಟು ಮಂದಿ ಸುಮಾರು 10,000 ಮಂದಿ ಬ್ಯಾಂಕ್ ಖಾತೆಗಳನ್ನ ಪದೇ ಚೇಂಜ್ ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತೊಂದು ಏನಂತಂದ್ರೆ ಜಂಟಿ ಖಾತೆಗಳನ್ನು ಕೂಡ ಅಲ್ಲಿ ಅವರು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಜಮೆ ಆಗ್ತದೆ ಅಂತಕ್ಕಂಥದ್ದನ್ನ CAG ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಸರ್ಕಾರ ಅರ್ಜಿಯನ್ನ ಮತ್ತೆ ನಾವು ಸಲ್ಲಿಕೆ ಮಾಡಬೇಕು ತಗೊಂತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದೆ. ಸೊ ಇನ್ನಾದ್ರೂ ಕೂಡ ಈ ಯೋಜನೆಯನ್ನ ಒಂದು ದಾರಿ ತಪ್ತಾ ಇದೆ, ಈ ಯೋಜನೆ ಅನರ್ಹರು ಪಡ್ಕೊಳ್ತಾ ಇದ್ದಾರೆ. ಕೂಡಲೇ ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಮುಂದಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಂದಾಜು 75,000 ಕೋಟಿಗಳನ್ನ ಸರ್ಕಾರ ಇವರು ಕೂಡ ಖರ್ಚು ಮಾಡಿದೆ. ಬಟ್ ಆದ್ರೆ ಇದರಲ್ಲಿ ಅಧಿಕಾರಿಗಳು ಎಷ್ಟು ಲೋಪ ಮಾಡಿದ್ದಾರೆ? ಬ್ಯಾಂಕ್ ಖಾತೆನೇ ಇಲ್ಲದೆ ಅವರು ಹೇಗೆ ಹಣ ಟ್ರಾನ್ಸ್ಫರ್ ಮಾಡಕ್ಕಾಗುತ್ತೆ? ಇದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ಬೇಕಾಗುತ್ತೆ. ಇದಕ್ಕೆ ಯಾರು ಹೊಣೆ ಹೊತ್ಕೊಂತಾರೆ ಅಥವಾ ಇದನ್ನ ಯಾವ ರೀತಿ ಸರಿ ಮಾಡ್ತಾರೆ, ಮತ್ತೆ ಅರ್ಜಿ ಸಲ್ಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಕೆಲಸಗಳಾಗುತ್ತಾ ಅಥವಾ ಆಗಲ್ವ ಅನ್ನೋದನ್ನು ಕೂಡ ಇಲಾಖೆ ಪರಿಗಣಿಸಬೇಕಾಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.